ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲಿನ ಉಗ್ರರ ದಾಳಿಯನ್ನ ಇಡೀ ದೇಶವೇ ಖಂಡಿಸಿದೆ. ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಲು ಒಕ್ಕೊರಲಿನಿಂದ ಆಗ್ರಹ ಕೇಳಿಬರುತ್ತಿದೆ. ಈ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಆದರೆ ಸಚಿವರಾದ ಸಂತೋಷ್ ಲಾಡ್ ಪ್ರಧಾನಿಗಳ ರಾಜೀನಾಮೆ ಕೇಳುತ್ತಿರುವುದು ಖಂಡನೀಯ ಎಂದು ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಆರೋಪಿಸಿದರು. ಕರ್ನಾಟಕದ ಸಚಿವರಾಗಿರ್ತಕ್ಕಂಥ ಮಾನ್ಯ ಸಂತೋಷ್ ಲಾಡ್ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ರಾಜೀನಾಮೆಯನ್ನು ಕೊಡಬೇಕನ್ನತಕ್ಕಂಥ ಆಗ್ರಹವನ್ನು ಅವರು ಮಾಡಿದ್ದಾರೆ. ಆದಂಥವರು ದೇಶದ ಮಿಲಿಟರಿ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸತಕ್ಕಂಥ ನಿಟ್ಟಿನ ಗುಂಡು ಹೊಡೆದು ಬರ್ತಾರ ಅಂತಕ್ಕಂಥ ಮಾತನ್ನ ವಕ್ತಾರ ಹೇಳಿಕೆಯನ್ನು ಕೊಟ್ಟಿದ್ದನ್ನು ಕೂಡ ಗಮನಿಸಬೇಕಾಗುತ್ತೆ. ಸಮಸ್ಯೆಗೆ ಮಾನ್ಯ ಈ ಒಟ್ಟು ಕಾಶ್ಮೀರ ಸಮಸ್ಯೆಗೆ ಮೂಲ ಕಾರಣ ಯಾರು ಅನ್ನುವಂಥದ್ದನ್ನ ಒಮ್ಮೆ ಕುತ್ಕೊಂಡು ನಿಮ್ಮಷ್ಟಕ್ಕೆ ನೀವು ಕಾಂಗ್ರೆಸ್ ಅನ್ನೋದು ಅವ್ರಿಗೆ ಅರ್ಥ ಆಗಿರ್ತಾ ಇಲ್ಲ. ಬಂದವ್ರು ಯಾರು? ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ಮುತ್ತಾತಾಗಿರ್ತಕ್ಕಂಥ ಇವತ್ತೇನಾದ್ರೂ ಈ ಸಮಸ್ಯೆ ಭಾರತದಲ್ಲಿ ಐತಿ, ಕಾಶ್ಮೀರದಲ್ಲಿ ಸಮಸ್ಯೆ ಐತಿ ಅಂದ್ರೆ ಇದಕ್ಕೆ ಸಂಪೂರ್ಣವಾಗಿ ನೇರವಾಗಿ ಹೊಣೆ ಇವೆಲ್ಲ ಕಾರಣನ ಇಟ್ಕೊಂಡಿವತ್ತು ಇಷ್ಟೆಲ್ಲ ನರೇಂದ್ರ ಮೋದಿ ಅವರು ಬಹಳ ವ್ಯವಸ್ಥಿತವಾಗಿ ಅದನ್ನ ಬಂದ್ ಮಾಡುವಂತ ನಿಟ್ಟಿನಲ್ಲಿ ಏನ್ ಮಾಡಬೇಕು ಆ ಎಲ್ಲ ಕಾರ್ಯಗಳನ್ನ ಬಹಳ ವ್ಯವಸ್ಥಿತವಾಗಿ ಆರ್ಟಿಕಲ್ 370 ತೆಗೆದು ಹಾಕಿದ್ಮೇಲೆ ಕಾಶ್ಮೀರದ ಪರಿಸ್ಥಿತಿ ಯಾವ ರೀತಿ ಇವತ್ತು ಅದ್ಭುತ. ಇವತ್ತು ಟೂರಿಸ್ಟ್ಗಳು 1:3 1:4 ಹೆಚ್ಚಿಗೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅದ್ಭುತವಾಗಿ ನಡೆಯುವಂತದನ್ನ ಪ್ರಗತಿಯಲ್ಲಿ ಕಾಣ್ತಾ ಇದ್ದೇವೆ. ಇವನ್ನೆಲ್ಲವನ್ನು ಕೂಡ ಸಹಿಸಲಾರದಿರ್ತಕ್ಕಂಥ ಇಸ್ಲಾಮಿಕ್ ಟೆರರಿಸಂ ಅಂತಕ್ಕಂಥದನ್ನ ಇದ್ರ ಬಗ್ಗೆ ಲಾಡೋರು ಮಾತಾಡ್ಬೇಕಾಗತ್ತೆ. ನಿನ್ನೆ ನೀವು ಮಾತಾಡ್ತಾ ಹೇಳಿದ್ರಿ ಮುಸ್ಲಿಂ 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 ಅಂತೇಳಿ ಬಿಜೆಪಿ ಪಟಸ್ತಾರ ಅಂತೇಳಿ.